ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಮೊದಲನೇದಾಗಿ ನಾನು ತಮಗೆ ಅವರ ಸಂತಾಪ ಸೂಚನೆಯನ್ನು ತಂದಿರೋದಕ್ಕೆ ಅಭಿನಂದಿಸಿ BC ನಾಗೇಶ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ನಾಗೇಶ್ ಅವರು ನನಗೆ ಒಬ್ಬ ಆತ್ಮೀಯ ಸ್ನೇಹಿತ. ಅವರು ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ABVPಯಲ್ಲಿ ಕೆಲಸ ಮಾಡುವಾಗ ಭಾಳ ನನ್ನ ಜೊತೆ ಸಂಪರ್ಕದಲ್ಲಿದ್ದರು. ರವಿ ಅವರು ಕೂಡ ABVPಯಲ್ಲಿ ಕೆಲಸ ಮಾಡುವಾಗ ಅನೇಕ ಸಂದರ್ಭದಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ಅವರು ಬಂದು ನನ್ನ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಅನೇಕ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟು ಸಮಸ್ಯೆಗಳನ್ನು ಕೂಡ ಬಗೆಹರಿಸಿದ್ದಾರೆ. ಅವರು ಶಾಸಕರಾಗಿ ತಿಪ್ಟೂರು ಅಷ್ಟೇ ಅಲ್ಲ, ಜಿಲ್ಲಾ ಸಚಿವರಾಗಿ ಕೂಡ ಜಿಲ್ಲೆಯಲ್ಲಿ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ನನಗೆ ಅವಾಗವಾಗೆ ಫೋನ್ ಮಾಡೋರು, ಏನಾದರೂ ಇದ್ದರೆ ಜಿಲ್ಲೆಯ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷದವರು ಅಂದ್ಕೊಳ್ದೇನೆ ನನ್ನ ಹತ್ರ ಅನೇಕ ಸಂದರ್ಭದಲ್ಲಿ ಮಾತಾಡಿ ಸಲಹೆಗಳನ್ನು ತೆಗೆದುಕೊಳ್ತಾ ಇದ್ರು. ನನಗೆ 94ರಲ್ಲಿ 89ರಿಂದ 94ರಲ್ಲಿ ನಾನು ಚುನಾವಣೆಯಲ್ಲಿ ಸೋತೆ ಮಧುಗಿರಿ ಕ್ಷೇತ್ರದಲ್ಲಿ. ಆಗ ಇದ್ದಕ್ಕಿದ್ದಂಗೆ ಒಂದು ದಿವಸ ನಮ್ಮ ಮನೆಗೆ ಬಂದರು ಅವರು ಮತ್ತು ಇನ್ನೊಂದಿಬ್ಬರು ಅವರ ಸ್ನೇಹಿತರು ABVPನವರು. ಬಂದು ನನಗೆ ನೀವು BJPಗೆ ಸೇರಬೇಕು, ಯಾಕೆಂದರೆ ಕಾಂಗ್ರೆಸ್ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೋ ಗೊತ್ತಿಲ್ಲ, ಆದರೆ ನೀವು ನಮ್ಮ ಪಕ್ಷಕ್ಕೆ ಬಂದರೆ ನಾವು ನಿಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತೀವಿ. ನಾನಂದೆ, ನಾಗೇಶ್ ನೀನು ಇಂಥದೇ ಕೆಲಸ ಮಾಡು ಮಾರೆ, ನಾನೇನೋ ಎಲೆಕ್ಷನಲ್ಲಿ ಒಂದು ಸಾರಿ ಸೋತಿದ್ದೀನಿ ಅಂದರೆ ಅಷ್ಟಕ್ಕೆ ನನ್ನನ್ನು ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋಕೆ ಬಂದಿದೆಯಲ್ಲ ಅಂತ. ಇಲ್ಲ, ಅನಂತಕುಮಾರ್ ನನಗೆ ಭಾಳ ಆತ್ಮೀಯ ಸ್ನೇಹಿತರು, ಕೇಂದ್ರದ ಸಚಿವರಾಗಿದ್ದಂಥವ್ರು. ಅವರು ಹೇಳಿ ಕಳಿಸಿದ್ದಾರೆ, ಅನಂತಕುಮಾರ್ ಅವರು ಹೇಗಾದರೂ ಮಾಡಿ ಪರಮೇಶ್ವರ್ ಮನವೊಲಿಸಿ ಅದ್ವಾನಿ ಅವರು ತುಮಕೂರಿಗೆ ಬರ್ತಾ ಇದ್ದಾರೆ, ತುಮಕೂರಲ್ಲೇ ಅನೌನ್ಸ್ ಮಾಡಿಬಿಡೋಣ ಪರಮೇಶ್ವರ್ದು, ತುಮಕೂರಿಗೆ ಪಾರ್ಲಿಮೆಂಟಿಗೆ ತುಮಕೂರು ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರನ್ನ ನಾವು ಟಿಕೆಟ್ ಕೊಡ್ಬೋದು ಅಂತೇಳಿ ಎಲ್ಲ ಹೇಳಿದರು. ನಾನು ಸುಮಾರು ಚರ್ಚೆ ಮಾಡಿ, ಇಲ್ಲಪ್ಪ ನನಗೆ ಬೇರೆ ಬೇರೆ ಕಾರಣದಿಂದ ನಮ್ಮ ಬದ್ಧತೆಗಳೇ ಬೇರೆ, ನಿಮ್ಮ ಬದ್ಧತೆಗಳೇ ಬೇರೆ, ಹಾಗಾಗಿ ನಾವು ಕಷ್ಟ ನಮಗೆ ಅಲ್ಲಿ ಬಂದರೆ ಅಂತ ಹೇಳಿ ತಮಾಷೆಯಾಗೆ ಕನ್ವಿನ್ಸ್ ಮಾಡಿ ಕಳಿಸ್ಕೊಟ್ಟೆ. ಭಾಳ ಆತ್ಮೀಯ ಸ್ನೇಹಿತರು, ಯಾವಾಗಲೂ ಕೂಡ ಅವರು ಬೇರೆ ಪಕ್ಷದವರು, ಅವ್ರ ಜೊತೆ ಏನು ಮಾತಾಡೋದು ಅನ್ನುವಂಥ ಭಾವನೆ ಕೂಡ ಯಾವತ್ತಿಗೂ ಇರಲಿಲ್ಲ. ಅವರು ಕ್ಯಾನ್ಸರ್ ಆಗಿದೆ ಅಂತ ಕೇಳಿದಾಗ ಭಾಳ ದುಃಖ ಆಯ್ತು ನನಗೆ. ಏಕೆಂದರೆ ಒಬ್ಬ ಯಂಗ್ಸ್ಟರು ಅಂದರೆ ಕಂಪ್ಯಾರಿಟಿವ್ಲಿ ಅವರು ಸಾರ್ವಜನಿಕ ಬದುಕಿನಲ್ಲಿ ತಾನು ತೊಡಗಿಸ್ಕೊಂಡು ಒಬ್ಬ ವಿದ್ಯಾವಂತ ಆಗಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿ ನಾನು ಸಾರ್ವಜನಿಕ ಜೀವನದಲ್ಲಿ ಜನರ ಸೇವೆಯನ್ನು ಮಾಡಬೇಕು ಅಂತ ಅವ್ರಿಗೇನು ಸಾವುಕಾರ್ರೆ ಅವರು, ಆ ಕಾಲಕ್ಕೆ ಸಾವುಕಾರ್ರೆ ಚಂದ್ರಶೇಖರಪ್ಪನವರು ಅಂತ ಹೇಳಿದರೆ ತಿಪ್ಟೂರಿನಲ್ಲಿ ಕೊಬ್ಬರಿ ಮಂಡಿ ಭಾಳ ದೊಡ್ಡ ಮಂಡಿಯನ್ನು ಇಟ್ಟಿದ್ದಂಥವ್ರು. ಅವರಿಗೇನು ಸಾರ್ವಜನಿಕ ಬದುಕಿಗೆ ಬಂದು ಕೆಲಸ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಆ ಕಾಲಕ್ಕೂ ಇರಲಿಲ್ಲ, ಈ ಕಾಲಕ್ಕೂ ಇರಲಿಲ್ಲ. ಆದರೆ ಅವರು ಬಂದು ನಾನು ಸಾರ್ವಜನಿಕ ಸೇವೆಯನ್ನು ಮಾಡ್ತೇನೆ ಅಂತೇಳಿ ಬಂದಿರೋದೇ ಒಂದು ಒಳ್ಳೆಯದಲ್ಲ, ಇಂಥ ವ್ಯಕ್ತಿಗೆ ಹಿಂಗಾಯ್ತಲ್ಲ ಅಂತೇಳಿ ನಾನು ಅವ್ರ ಮನೆಗೂ ಕೂಡ ಹೋಗಿ ನೋಡ್ಕೊಂಡು ಬಂದು ಭಾಳ ದುಃಖಪಟ್ಟವನು ನಾನು. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಒಂದು ರೀತಿಯಲ್ಲಿ ತುಮಕೂರು ರಾಜಕಾರಣದಲ್ಲಿ ನಾವು ಅವರನ್ನು ಕಳ್ಕೊಂಡಿದ್ದೇವೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅಂಥ ರಾಜಕಾರಣಿಗಳು ಬರಬೇಕು. ಯಾಕೆಂದರೆ ಭಾಳ ಪ್ರಾಮಾಣಿಕವಾಗಿದ್ದಂಥವ್ರು. ನಾನು ಸಾಮಾನ್ಯವಾಗಿ ಎಲ್ಲರನ್ನೂ ನಾವು ಆ ರೀತಿ ಹೇಳೋಕ್ಕಾಗೋದಿಲ್ಲ, ಆದರೆ ಅತ್ಯಂತ ಪ್ರಾಮಾಣಿಕವಾಗಿದ್ದಂಥ ನಾಗೇಶ್ ಅವರು ಸಚಿವರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಒಂದಿಷ್ಟು ಕಾಂಟ್ರವರ್ಸಿನೂ ಕೂಡ ಆ ಸಂದರ್ಭದಲ್ಲಿ ಆಯಿತು. ಕೆಲವು ತೀರ್ಮಾನಗಳು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದಿಷ್ಟು ಕಾಂಟ್ರವರ್ಸಿಗೂ ಸಿಕ್ಕಾಕೊಂಡ್ರು. ಆದರೂ ಕೂಡ ರಾಜ್ಯದ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಸಂಸ್ಥೆಗಳನ್ನು ಗಮನದಲ್ಲಿಟ್ಕೊಂಡು ಅವರು ಕೆಲವು ತೀರ್ಮಾನಗಳನ್ನು ಮಾಡಿದರು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಂತೂ ಒಂದಿಷ್ಟು
ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಜನಾನುರಾಗಿಯಾಗಿ ಎಲ್ಲಾದರೂ ಆ ದಾರಿನಲ್ಲಿ ಹೋಗುವಾಗ ಯಾರಾದರೂ ಯಾವ ಪಕ್ಷ ಗಿಕ್ಷ ನೋಡ್ತಿರ್ಲಿಲ್ಲ. ಅವರ ಸ್ನೇಹಿತರು ಅಥವಾ ಅವರ ಪರಿಚಯದವರು ಅಥವಾ ಯಾರಾದರೂ ಹಿರಿಯ ರಾಜಕಾರಣಿಗಳು ಅವರಿದ್ರೆ ಅವ್ರನ್ನ ಮಾತಾಡಿಸ್ಕೊಂಡೇ ಮುಂದೆ ಹೋಗೋರು. ಅಂಥ ಒಬ್ಬ ಸ್ನೇಹಜೀವಿಯಾಗಿದ್ದಂಥವ್ರು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಮತ್ತೊಂದು ಬಾರಿ ಶಾಂತಿಯನ್ನು ಕೋರಿ ಅವರ ಕುಟುಂಬದವರಿಗೆ ಶಕ್ತಿಯನ್ನು ಕೊಡಲಿ ಭಗವಂತ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.